ತಾಯಿ ಮೇಲೆ ಏನೋ ಮಾತಾಡ್ತೀಯಲ್ಲಪ್ಪ ನೀನು ಮಿಸ್ಟರ್ ಯತ್ನಾಳ್. ನಿನಗೆ ಮಾತ್ರ ಐತಿ ಒಂದು ದಿವಸ. ನೀನೇನು ಮಾತಾಡ್ತೀವಿ ಉದ್ದಾಡದನದ್ದು 2 ದಿವಸ ನಡೀತದೆ ಅಂತ ತಿಳ್ಕೊಂಡಿ. ಕೈ ನಡಗತ್ ನಿಂದ ಈಗಾಗಲೇ ದನಿಯಾಗ ಮಾತಾಡೋತ್ನಾಗ ದನಿ ಸದ್ಯ ಸರಿಗೆ ಬರೋದಿಲ್ಲ. ಒಂದು ಮಾತಾಡ್ತಾನ ಹಂಗ ಬಾಯಿಗೆ ಬಂದಂಗ ಏನೇನೋ ಬಾಯಿ ಬಂದಂಗ ಮಾತಾಡ್ತಾನ. ಇದು ಬಿಜೆಪಿಯವರ ಸಂಸ್ಕೃತಿ, ಇದು ಬಿಜೆಪಿಯವರ ಸಂಸ್ಕಾರ. ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಅವ್ರ ಸಂಸ್ಕಾರನ ಐತಿ, ಅವು ಒದ್ರಾಕ್ ಬಿಟ್ಬಿಟ್ರ ಹುಚ್ಚನ ಈಚೆ. ಊರಾಗ ಹುಚ್ಚನ ಹೇಳ್ತಿರ್ತಾವಲ್ಲ, ಗೊತ್ತಿಲ್ಲ ನಿಮ್ಗೆ. ತಲೆ ಕೆಟ್ಟ ಅಟ್ಟಗೊಮ್ಮೆ ಆ ಓಣಿಗೊಮ್ಮೆ ಈ ಓಣಿಗೊಮ್ಮೆ ಅಲ್ಲೊಮ್ಮೆ ಇಲ್ಲಿ. ಈ ಹುಚ್ಚನ ಹೇಳ್ತಾನ. ಆ ಟಿಪ್ಪು ಸುಲ್ತಾನ್ದವರು ಹೋಗಿರ್ತಾನ, ಅವ್ರ ಬಗ್ಗೆನೂ ಓದಿರ್ತಾನ, ಇವ್ರ ಬಗ್ಗೆ ಓದಿರ್ತಾನ, ಯಡಿಯೂರಪ್ಪನ ಬಗ್ಗೆ ಓದಿರ್ತಾನ, ಅವ್ರ ಮಗನ ಬಗ್ಗೆ ಓದಿರ್ತಾನ, ಎಲ್ಲರ ಬಗ್ಗೆ ಓದಿರ್ತಾನ. ಒದ್ರಾಕ ಹಚ್ಚಿಬಿಟ್ರ ಅವ್ಗೆ. ಒದ್ರ ಅದೇ ಹೇಳ್ತಾರ. ಅದು ಒಂದ್ ದಿವಸ ಗ್ಯಾರಂಟಿನ. ಒದ್ರ ಏನ್ ಬರ್ತಿದ್ದ ಒದ್ರಾಕತ್ತ. ಅದಕ್ಕೆ ಇಂಥ ಮಾತುಗಳಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಭೂಮಿ, ಈ ದೇಶ, ಭಾರತ ದೇಶವನ್ನ ನಿನ್ನಂತ ಕುನ್ನಿಗಳು ಏನೂ ಕಿತ್ಕೊಳಕ್ಕಾಗಲ್ಲ. ನಾವೆಲ್ಲ ಒಂದೇ ಆಗಿರ್ತೀವಿ ಅನ್ನೊಂದು ಮಾತನ್ನು ನಾನು ಈ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾವು ಹಿಂದೂ, ಮುಸ್ಲಿಂ, ಸಿಖ್ ಎಲ್ಲ ಧರ್ಮದವರು ನಾವು ಒಂದಾಗಿ ಈ ಭಾರತ ದೇಶವನ್ನ ಕಟ್ಟಿದ್ದೇವೆ, ಮುಂದೂ ಕೂಡ ಕಟ್ಟುತ್ತೀವಿ ಅನ್ನೋದನ್ನ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಈ ಸಂದೇಶವನ್ನ ನಾನು ಯತ್ನಾಳಕ್ಕೆ ಕೊಡಕ್ಕೆ ಇಚ್ಛೆ ಪಡ್ತೇನೆ. ನೀನೇನೇ ಎಷ್ಟು ಒದರ್ತೀವಿ ನೋಡೋಣ. 8 ದಿವಸ ಒದರ್ತೀವಿ, ಇನ್ನು ಎಷ್ಟು ದಿವಸ ಐತಿ ಗಾಯ ಶಕ್ತಿ ಅದ. ಈಗ ಕೈ ಬಾಯಿ ನಡಗಾಕತ್ತ ಇದೇ ನೋಡ. ಅದಕ್ಕೆ ಇಂಥ ಒದರೋದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಹಳ ಅಸಭ್ಯವಾಗಿ ಮಾತಾಡಿದ ಆ ಶಬ್ದಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾರ ತಾಯಿ ಕೂಡ ವ್ಯಭಿಚಾರವನ್ನ ಮಾಡಿ ಮಕ್ಕಳನ್ನು ಹಡಿಯೋದಿಲ್ಲ. ಯಾವ ತಾಯಿ ಮೇಲೆ ಕೂಡ ನಾವು ಆ ರೀತಿ ವ್ಯಭಿಚಾರದ ಮಾತುಗಳನ್ನ ಮಾತಾಡಬಾರ್ದು. ಅವರು ಮಾತಾಡುವಂತ ಮಾತು ಇವತ್ತು ಅವರ ಪಕ್ಷದ ನಾಯಕರಿಗೆ ಅವರಿಗೆ ಅದು ಯೋಗ್ಯತೆ ಐತಾ? ಅವರಿಗೆ ಸೌಜನ್ಯತೆ ಐತಾ? ಒಬ್ಬರ ತಾಯಿ ಬಗ್ಗೆ ಒಬ್ಬ ಧೀರ ಶೂರ ಬ್ರಿಟಿಷ್ ವಿರುದ್ಧ ಹೋರಾಟವನ್ನು ಮಾಡಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ 2 ಮಕ್ಕಳನ್ನ ಒತ್ತಿ ಇಟ್ಟಂತ ಶೂರ ಧೀರ ಯಾರಾದ್ರಿದ್ರೆ ಹಜರತ್ ಟಿಪ್ಪು ಸುಲ್ತಾನ್ ಅವರನ್ನು ಮಾತನ್ನು ನಾವು ಇವತ್ತು ಕೈ ಎತ್ತಿ ಹೇಳಬೇಕಾಗುತ್ತೆ. ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ, ಅವ್ರ ತಾಯಿ ಬಗ್ಗೆ ಮಾತಾಡ್ತೀಯಲ್ಲಪ್ಪ. ತಾಯಿ ಮೇಲೆ ಏನೋ ಮಾತಾಡ್ತೀಯಲ್ಲಪ್ಪ ನೀನು ಮಿಸ್ಟರ್ ಯತ್ನಾಳ್. ನಿನಗೆ ಮಾತ್ರ ಐತಿ ಒಂದು ದಿವಸ. ನೀನೇನು ಮಾತಾಡ್ತೀವಿ ಉದ್ದಾಡದನದ್ದು 2 ದಿವಸ ನಡೀತದೆ ಅಂತ ತಿಳ್ಕೊಂಡಿ. ಕೈ ನಡಗತ್ ನಿಂದ ಈಗಾಗಲೇ ದನಿಯಾಗ ಮಾತಾಡೋತ್ನಾಗ ದನಿ ಸದ್ಯ ಸರಿಗೆ ಬರೋದಿಲ್ಲ. ಒಂದು ಮಾತಾಡ್ತಾನ ಹಂಗ ಬಾಯಿಗೆ ಬಂದಂಗ ಏನೇನೋ ಬಾಯಿ ಬಂದಂಗ ಮಾತಾಡ್ತಾನ. ಇದು ಬಿಜೆಪಿಯವರ ಸಂಸ್ಕೃತಿ, ಇದು ಬಿಜೆಪಿಯವರ ಸಂಸ್ಕಾರ. ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಅವ್ರ ಸಂಸ್ಕಾರನ ಐತಿ, ಅವು ಒದ್ರಾಕ್ ಬಿಟ್ಬಿಟ್ರ ಹುಚ್ಚನ ಈಚೆ. ಊರಾಗ ಹುಚ್ಚನ ಹೇಳ್ತಿರ್ತಾವಲ್ಲ, ಗೊತ್ತಿಲ್ಲ ನಿಮ್ಗೆ. ತಲೆ ಕೆಟ್ಟ ಅಟ್ಟಗೊಮ್ಮೆ ಆ ಓಣಿಗೊಮ್ಮೆ ಈ ಓಣಿಗೊಮ್ಮೆ ಅಲ್ಲೊಮ್ಮೆ ಇಲ್ಲಿ. ಈ ಹುಚ್ಚನ ಹೇಳ್ತಾನ. ಆ ಟಿಪ್ಪು ಸುಲ್ತಾನ್ದವರು ಹೋಗಿರ್ತಾನ, ಅವ್ರ ಬಗ್ಗೆನೂ ಓದಿರ್ತಾನ, ಇವ್ರ ಬಗ್ಗೆ ಓದಿರ್ತಾನ, ಯಡಿಯೂರಪ್ಪನ ಬಗ್ಗೆ ಓದಿರ್ತಾನ, ಅವ್ರ ಮಗನ ಬಗ್ಗೆ ಓದಿರ್ತಾನ, ಎಲ್ಲರ ಬಗ್ಗೆ ಓದಿರ್ತಾನ. ಒದ್ರಾಕ ಹಚ್ಚಿಬಿಟ್ರ ಅವ್ಗೆ. ಒದ್ರ ಅದೇ ಹೇಳ್ತಾರ. ಅದು ಒಂದ್ ದಿವಸ ಗ್ಯಾರಂಟಿನ. ಒದ್ರ ಏನ್ ಬರ್ತಿದ್ದ ಒದ್ರಾಕತ್ತ. ಅದಕ್ಕೆ ಇಂಥ ಮಾತುಗಳಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಭೂಮಿ, ಈ ದೇಶ, ಭಾರತ ದೇಶವನ್ನ ನಿನ್ನಂತ ಕುನ್ನಿಗಳು ಏನೂ ಕಿತ್ಕೊಳಕ್ಕಾಗಲ್ಲ. ನಾವೆಲ್ಲ ಒಂದೇ ಆಗಿರ್ತೀವಿ ಅನ್ನೊಂದು ಮಾತನ್ನು ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾವು ಹಿಂದೂ, ಮುಸ್ಲಿಂ, ಸಿಖ್ ಎಲ್ಲ ಧರ್ಮದವರು ನಾವು ಒಂದಾಗಿ ಈ ಭಾರತ ದೇಶವನ್ನ ಕಟ್ಟಿದ್ದೇವೆ, ಮುಂದೂ ಕೂಡ ಕಟ್ಟುತ್ತೀವಿ ಅನ್ನೋದನ್ನ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಈ ಸಂದೇಶವನ್ನ ನಾನು ಯತ್ನಾಳಕ್ಕೆ ಕೊಡಕ್ಕೆ ಇಚ್ಛೆ ಪಡ್ತೇನೆ. ನೀನೇನೇ ಎಷ್ಟು ಒದರ್ತೀವಿ ನೋಡೋಣ. 8 ದಿವಸ ಒದರ್ತೀವಿ, ಇನ್ನು ಎಷ್ಟು ದಿವಸ ಐತಿ ಗಾಯ ಶಕ್ತಿ ಅದ. ಈಗ ಕೈ ಬಾಯಿ ನಡಗಾಕತ್ತ ಇದೇ ನೋಡ. ಅದಕ್ಕೆ ಇಂಥ ಒದರೋದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರು ಏನೇ ಮಾತಾಡಿದ್ರು ಕೂಡ ನಮಗ್ ಗೊತ್ತೈತಿ ಯಾರು ವೀರ, ಯಾರು ದೂರ, ಶೂರ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.